ಪುರಾಣಗಳ ರಚನೆ ಮಾಡಿಕೊಟ್ಟಿದ್ದಾರೆ. ಹಯಗ್ರೀವ ದೇವರ ಅವತಾರ, ಹಯಗ್ರೀವ ದೇವರು, ವೇದವ್ಯಾಸ ದೇವರು, ಇವೆಲ್ಲ ಅವತಾರ ಯಾಕೆ ಅಂದರೆ ಜ್ಞಾನ ಪ್ರಚೋದನೆಗಾಗಿ, ಜ್ಞಾನ ಪ್ರಸಾರಕ್ಕಾಗಿ ಕೊಟ್ಟದ್ದು. ನೆಕ್ಸ್ಟ್ ನೀವೇನು ಮಾಡ್ತೀಗ? ಸೈನ್ಸ್ ಮುಗಿತಾ? ಒಂದು ಸೈನ್ಸ್, ಮೆಡಿಕಲ್, ವೈದ್ಯಕೀಯ ಇರ್ಬೋದು, ಮೆಡಿಕಲ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಏನೇನು ಇವತ್ತು ವಿದ್ಯಾ ಅದನೋ ಆ ಸಮಸ್ತ ವಿದ್ಯಾಕ್ಕೆ ಅಭಿಮಾನಿ ದೇವತೆಗಳು, ಅದಕ್ಕೆ ಕಾರಣರೇ ವೇದವ್ಯಾಸ ದೇವರು. ವೇದವ್ಯಾಸರಿಲ್ಲದೇ ಇದ್ದರೆ ಇವತ್ತು ಏನೂ ಜ್ಞಾನ ಇರ್ತಿರಲಿಲ್ಲ. ಅಂತಹ ವೇದವ್ಯಾಸ ದೇವರು, ಅವರ ಹೆಸರೇ ಹೇಳ್ತದೆ, ವೇದಗಳನ್ನು ವಿಭಾಗ ಮಾಡಿದರು. ಆದ್ದರಿಂದ ವೇದವ್ಯಾಸ. ವೇದಗಳೆಷ್ಟು? ಋಗ್ವೇದ, ವೇದಗಳು 4 ಫುಲ್ ಸ್ಟಾಪ್ ಅಲ್ಲ, ವೇದಗಳು ಭಾಳ ಅವ. ಆ ಭಾಳ ವೇದಗಳನ್ನು ನಮಗೆ 4 ಭಾಗ ಕೊಟ್ಟಾರಷ್ಟೇ, ನಮಗೆ ತಿಳಿಲಿಕ್ಕೆ ಅಂತ 4 ಕೊಟ್ಟಾರಷ್ಟೇ ಹೊರತು 4 ವೇದಗಳು ಅಂತಲ್ಲ, ಅನಂತ ವೇದಗಳು. ಅಂತಹ ವೇದಗಳನ್ನು ಪರಮಾತ್ಮ ಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾನೆ. ಆ ಜ್ಞಾನದ ಕಾರ್ಯ ನಮಗೆ ಏನೇ ಒಂದು ಇವತ್ತು ಸಿಗಬೇಕಾದರೆ ಹನುಮಪ್ಪನ ಆಶೀರ್ವಾದ ಬೇಕೇ ಬೇಕು. ಬುದ್ಧಿ ಬಲಂ, ಎಲ್ಲರೂ ಹೇಳಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ನೀ ಎಷ್ಟು ಕ್ಲಾಸ್? 12th. ರ್ಯಾಂಕ್ ಬರಬೇಕಾದ್ರೆ, ಫಸ್ಟ್ ರ್ಯಾಂಕ್ ಬರಬೇಕಾದ್ರೆ ಅದಕ್ಕೆ ಹನುಮಪ್ಪನ ಆಶೀರ್ವಾದ ಬೇಕು. ಹನುಮಪ್ಪನ ಆಶೀರ್ವಾದ ಬೇಕು. ಏನು ಕೊಡ್ತಾನೆ ಹನುಮಪ್ಪ? ಬುದ್ಧಿ ಬಲಂ ಯಶಸ್ಸು ಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಹನುಮ ಸ್ಮರಣಾದು. ಇಷ್ಟೆಲ್ಲ ಯಾರ ಸ್ಮರಣೆಯಿಂದ ಬರ್ತದೆ? ಹನುಮಪ್ಪನ ಸ್ಮರಣೆಯಿಂದ ಬರ್ತದೆ. ನಾಲೆಜ್ ಬೇಕು, ಶಕ್ತಿ ಬೇಕು, ಪವರ್ ಬೇಕು, ಇವೆಲ್ಲವೂ ಕೂಡ ಹನುಮಪ್ಪನ ಆಶೀರ್ವಾದದಿಂದ ಸಿಗ್ತದೆ. ಶ್ರದ್ಧಾ ಕುರ್ಬ, ಇವೆಲ್ಲ ಹನುಮಪ್ಪನ ಆಶೀರ್ವಾದ ಸಿಗ್ತದೆ. ಅಂತಹ ಹನುಮಪ್ಪ ನಮಗೆ ಆಶೀರ್ವಾದ ಮಾಡಬೇಕು. ನಾವು ಮುಖ್ಯವಾಗಿ ದೇವರಲ್ಲಿ ಕೇಳ್ಕೋಬೇಕಾದದ್ದು ಮೂರು. ಒಂದು ಜ್ಞಾನ, ಮತ್ತು ಭಕ್ತಿ, ಮತ್ತು ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ. ಈಗ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ತಿಳ್ಕೊರಿ. ದೇವರು ಪ್ರತ್ಯಕ್ಷ ಆಗ್ತಾನೆ. ಆ ಪ್ರತ್ಯಕ್ಷನಾದ ದೇವ್ರ ಮುಂದೆ ನಾವೇನು ಕೇಳ್ಕೋಬೇಕಪ್ಪ ಅಂದರೆ ಏನು ಕೇಳ್ಕೋಬೇಕು? ನಮಗೊಂದು 2 ಡಜನ್ ಮಾವಿನ ಹಣ್ಣು ಕೊಡ್ಸಂತ ಕೇಳ್ಬೇಕಣ್ಣ. ದೇವರು ಪ್ರತ್ಯಕ್ಷ ಆಗಿರ್ತಾನೆ. ಇಲ್ಲ ಮಾವಿನ ಹಣ್ಣು ಸೀಸನ್ ಅದ, 2 ಡಜನ್ ಮಾವಿನ ಹಣ್ಣು ಕೊಡು ಅಂದರೆ ಮಾವಿನ ಹಣ್ಣು ಇಲ್ಲೇ ಪಕ್ಕಕ್ಕೆ ಅಂಗಡಿ ಹೋಗಿ ಸಿಗ್ತಾವ. ದೇವ್ರ ಹತ್ರ ಕೇಳ್ಕೋಬೇಕು. ದೇವ್ರ ಹತ್ರ ಕೇಳ್ಕೊಳ್ಳುವಾಗ ಏನು ಕೇಳ್ಕೋಬೇಕು? ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನೇ ಕೇಳಬೇಕು. ಯಾಕೆಂದರೆ ಅವಿಲ್ಲದೆ ಇದ್ದರೆ ಜೀವನ ಇಲ್ಲ. ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು. ಅಂತಹ ವೈರಾಗ್ಯ ಹನುಮಪ್ಪನ ಹತ್ರ ಇದೆ. ಹನುಮಪ್ಪನ ಹತ್ರ ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ಮುಂದೆ ನ ರಾಮ ರಾಜ್ಯೇ ಅಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ನನು ಸಾ ವಿರಕ್ತಿ. ಸುಮಧ್ವಜ ಹೇಳ್ತದೆ, ಇದು ಹನುಮಪ್ಪನ ವೈರಾಗ್ಯ ಅಂತ. ಹನುಮಪ್ಪನ ವೈರಾಗ್ಯ ಹೆಂಗಿತ್ತು? ಏನೂ ಇಲ್ಲದೆ ಇದ್ದಾಗ ಬಿಡೋದು ದೊಡ್ಡದಲ್ಲ, ಎಲ್ಲ ಇದ್ದಾಗ ಬಿಡಬೇಕು. ಏನು ಮಾಡಬೇಕು? ಎಲ್ಲ ಇದ್ದಾಗ. ಹಿಂಗೆ ವೈರಾಗ್ಯ ಮಾಡಬೇಕು ಅಂತ ಅಂದೆ. ಅದಕ್ಕೆ ಯಾರೋ ಒಬ್ಬರು ಆಚಾರ ನೀವು ಹೇಳಿದ್ರಿ, ನಾ ಎಲ್ಲ ಬಿಟ್ಬಿಟ್ಟೆ ನೋಡ್ರಿ ಅಂದರು. ಎಲ್ಲ ವೈರಾಗ್ಯ ಅಂದ್ರೆ ಏನು? ಎಲ್ಲ ಬಿಡೋದು ಅಂದರ್ಥ. ಎಲ್ಲ ಬಿಟ್ಟಿನಿ. ಏನು ಬಿಟ್ರಿ ಅಂದೆ? ಆಚಾರ ಟಿ ವಿ ನೋಡೋದು ಬಿಟ್ಟೇನು ರೀ ಅಂದರು. ಭಾಳ ಖುಷಿ ಆಯಿತು. ಟಿ ವಿ ನೋಡೋದಂದ್ರೆ ಯಾವ ಪುಟ್ಟಗೌರಿ ಮದುವೆ, ಆ ಮದುವೆ ಎಲ್ಲ ಬಿಟ್ಟೇವಿ ಅಂದರು. ಅದಕ್ಕೆ ನಾ ಕೇಳಿದೆ, ಯಾಕೆ ಬಿಟ್ಟಿರಿ ಅಂದೆ. ಆಚಾರ 3 ದಿವಸ ಆಯ್ತು ರೀ, ಮನೆಗೆ ಕೇಬಲೇ ಇಲ್ಲ. ಕೇಬಲ್ ಕನೆಕ್ಷನ್ ಇಲ್ಲ ಬಿಟ್ಟೇನಿ, ರಿಮೋಟ್ ಸರಿ ಇಲ್ಲ ಬಿಟ್ಟೇನಿ, ಕೆಟ್ಟೋಗ್ಯದ ಬಿಟ್ಟೇನಿ. ಎಲ್ಲ ಇರಬೇಕು. ಕರೆಂಟ್ ಇರಬೇಕು, ಕೇಬಲ್ ಇರಬೇಕು, ರಿಮೋಟ್ ಕೈಯಾಗ ಇರಬೇಕು, ಅಗ್ನಿಸಾಕ್ಷಿ ನಡೀತಾ ಇರಬೇಕು. ಆವಾಗ ನೋಡದೆ ದೇವರ ಪುಸ್ತಕಗಳನ್ನು, ಕಥೆಗಳನ್ನು ಓದಿ ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡೋದೇನಿದೆ ಅದು ನಿಜವಾದ ವೈರಾಗ್ಯ. ಅದು ಯಾರಿಗೆ? ಹನುಮಪ್ಪನಿಗೆ. ರಾಮ ರಾಜ್ಯದಲ್ಲಿ ಎಂಥದ್ದಿದ್ರೂ ಕೂಡ ಎಲ್ಲ ಬಿಟ್ಟು ರಾಮದೇವರ ಭಕ್ತಿಯನ್ನು ಮಾತ್ರ ಆಶ್ರಯಿಸಿದರು. ಅದು ಹನುಮಪ್ಪನ ಶಕ್ತಿ.
ಅಂತಹ ಹನುಮಂತ ದೇವರ, ಕೃಷ್ಣದೇವರ ಆಶೀರ್ವಾದ, ಹರಿಸರ್ವೋತ್ತಮ, ವಾಯು ಜೀವೋತ್ತಮ, ಈ ಎರಡು ಜ್ಞಾನಗಳು ನಮ್ಮಲ್ಲಿ ಜೀವಂತವಾಗಿರಬೇಕು. ಅಂತಹ ಪರಮಾತ್ಮನ ಹನುಮಪ್ಪನ ವಿಶೇಷ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲವೂ ಇರಲಿ ಅಂತ ಹಾರೈಸ್ತಾ, ನಮ್ಮ ಶ್ರೀಯುತ ಪ್ರಮೋದ ಕುಲಕರ್ಣಿಯವರ ವೈಭವದ 25 ವರ್ಷದ ಉತ್ಸವ ನಡೆದಿದೆ. ಮತ್ತೊಮ್ಮೆ ನಾವೆಲ್ಲ 50ನೇ ವರ್ಷಕ್ಕೆ ನಾವೆಲ್ಲ ಸೇರೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, 50ನೇ ವರ್ಷಕ್ಕೆ ಅವರು ಕಾಲಿಟ್ಟಾಗ ಮತ್ತೆಲ್ಲರೂ ಕೂಡ ಸೇರೋಣ ಅಂತ ಹೇಳ್ತಾ, ಅದರ ಅಂಗವಾಗಿ ಇವತ್ತು ಗಣಹೋಮ ಕಾರ್ಯಕ್ರಮ ನಡೆದಿದೆ. ನಮ್ಮ ಹಳ್ಳೂರು ಆಚಾರ್ಯರ, ಅವರು ಪ್ರಮೋದಾಚಾರ್ಯ, ಪಾಪ ಅವರು ಪ್ರಮೋದಾಚಾರ್ಯ, ಇವರು ಪ್ರಮೋದಾಚಾರ್ಯರ ಒಂದು ಸಾರಥ್ಯದಲ್ಲಿ ಗಣಹೋಮ ನಡೆದಿದೆ. ಆ ಗಣನಾಯಕನಾದ ಅಂತರ್ಗತ ವಿಶ್ವಂಬರರೂಪಿ ಪರಮಾತ್ಮನ ಅನುಸಂಧಾನ ವಿಶೇಷವಾಗಿ ವೈಭವದಿಂದ ನಡೆದಿದೆ. ಅಂತಹ ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈಗ ನಾವೇನು ವಿವಾಹ ಮಹೋತ್ಸವದ ಕಥೆ ಕೇಳಿದ್ವಿ, ಇನ್ನು ಮುಂದಿನ ವರ್ಷದಲ್ಲಿ ನಮ್ಮ ಶ್ರೇಯಸ್ಸು ವಿವಾಹ ಮಹೋತ್ಸವ, ಶ್ರೇಯಸ್ಸಿಗೂ ಕೂಡ ವಿವಾಹ ಮಹೋತ್ಸವ ಆಗಲಿ ಅಂತ ಹಾರೈಸ್ತಾ, ನಾವು ದೇವರ ಆಶೀರ್ವಾದ ವಿಶೇಷ ಆಗಬೇಕಾದರೆ ಏನು ಮಾಡಬೇಕು? ದೇವರಲ್ಲಿ ಶ್ರದ್ಧಾ ಇಡಬೇಕು. ದೇವರಲ್ಲಿ ಶ್ರದ್ಧಾ ಇಟ್ಟಾಗ ನಮಗೆ ದೇವರು ಶ್ರೇಯಸ್ಸನ್ನು ಕೊಡ್ತಾನೆ. ದೇವರು ಶ್ರೇಯಸ್ಸನ್ನು ಕೊಡ್ತಾನೆ. ಯಾರಲ್ಲಿರಬೇಕು? ದೇವರ ರೂಪದಲ್ಲಿ ಇಡಬೇಕು. ದೇವರ ರೂಪದಲ್ಲಿ ಭಕ್ತಿ ಮಾಡಿದಾಗ, ಶ್ರದ್ಧಾ ಇಟ್ಟಾಗ ನಮಗೆ ದೇವರು ಶ್ರೇಯಸ್ಸನ್ನು ಕೊಡ್ತಾನೆ. ಆವಾಗ ನಮ್ಮ ಜೀವನ ಪ್ರಮೋದಮಯವಾಗತ್ತೆ, ಆನಂದಮಯ. ನಮ್ಮ ಜೀವನ ಪ್ರಮೋದಮಯ ಆಗಬೇಕಾದರೆ ನಾವು ಅಂತಹ ಪರಮಾತ್ಮನ ವಿಶೇಷ ಆಶೀರ್ವಾದ, ಅನುಗ್ರಹ ಎಲ್ಲರ ಮೇಲೂ ಸದಾಕಾಲವೂ ಇರಲಿ ಅಂತ ಹಾರೈಸ್ತಾ, ಪಾಪ ಭಾರಿ ಶ್ರದ್ಧೆಯಿಂದ, ಮಗಳು ಶ್ರದ್ಧಾನೇ ಇದ್ದಾಳೆ, ಅವರು ಭಾರಿ ಶ್ರದ್ಧಾವಂತರು, ಪಾಪ ಶ್ರದ್ಧಾದಿಂದ ಮಾಡಿದ್ದಾರೆ. ಹೋಮ ಆಗಲಿ, ಅವತ್ತಿನ ಬ್ರಾಹ್ಮಣ ಭೋಜನ ಆಗಲಿ, ಜ್ಞಾನ ಕಾರ್ಯ ಆಗಲಿ, ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯಾದಿಗಳನ್ನು ಕೊಟ್ಟು, ಪೂರ್ಣವಾದ ಆಯುಷ್ಯ, ಪೂರ್ಣವಾದ ಆರೋಗ್ಯ, ಜ್ಞಾನ ಕೊಟ್ಟು ಅನುಗ್ರಹಿಸಲಿ ಅಂತ. ಅದ್ರ ಜೊತೆಗೆ ನಮ್ಮ ಕಾರ್ತಿಕನು ಪಾಪ ಈ ಸಂದರ್ಭದಲ್ಲಿ ಅವನಿಗೆ ಹೇಳ್ತೇನೆ, ಮುಂದಿನ ವರ್ಷದಲ್ಲಿ ಅವನಿಗೆ ಕೃಷ್ಣ ಬರಲಿ ಅಂತ ಹಾರೈಸ್ತಾ. ಕೃಷ್ಣ ರುಕ್ಮಿಣಿ ಎರಡು ಬರಲಿ, ಕೃಷ್ಣ ರುಕ್ಮಿಣಿ ಎರಡು ಆಗ್ಬೇಕು. ಅವನು ಭಾಳ ಶ್ರದ್ಧಾವಂತ ಹುಡುಗ ಪಾಪ. ನಂಗೆ ಅವನಿಂದ, ಕಾರ್ತಿಕನಿಂದ ಅವರ ಕಾಕಾಗ ಪರಿಚಯ ಆಗಿದ್ದು. ನನಗೆ ಮೊದಲಿಂದನೂ ಪರಿಚಯ ನೋಡ್ಯಾರ, ಆದರೆ ಈ ಒಂಥರ ಆಗಿದ್ದು ಕಾರ್ತಿಕ. ನಮ್ಮ ಪರಿಚಯ ಇರ್ತಿಲ್ಲ ಅಂತ ಎಲ್ಲರಿಗೂ ಕೂಡ ವಿಶೇಷ ಅನುಗ್ರಹ ಆಗಲಿ. ಮುಂದಿನ ನಾವೆಲ್ಲ ಇನ್ನು ಸೇರೋದು ಶ್ರೇಯಸ್ಸಿನ ವಿವಾಹ ಮಹೋತ್ಸವಕ್ಕೆ ಸೇರಬೇಕು. ಶ್ರೇಯಸ್ಸಿನ ವಿವಾಹ ಮಹೋತ್ಸವಕ್ಕೆ ಸೇರಬೇಕು. ನನಗೂ ಕರೀತಾನಂತ ಹೇಳ್ತಾ ಎಲ್ಲ ನೋಡ್ರಿ, ಏನು ಪ್ಯಾಕೆಟಾ? ದೇವರ ವಿಶೇಷ ಜ್ಞಾನ ಸಂಪತ್ತನ್ನು, ನಮಗೆ ಸಂಪತ್ತು, ಯಾವ ಸಂಪತ್ತು ಬೇಕು ಅಂದರೆ ಜ್ಞಾನ ಸಂಪತ್ತೇ ಬೇಕು. ಜ್ಞಾನ ಸಂಪತ್ತು ಅದು ಶ್ರೀಯುತರಾದ ರೂಪಾಮಾಮಿ ಹಾಗೂ ಪ್ರಮೋದಾಚ ಅವರಿಗೆ ಜ್ಞಾನ ಕಾರ್ಯವನ್ನು ನಡೆಸುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮಾಮಿ ಕಣ್ಣಾ ನೀರು ಬಂತ? ನಿಮಗೆ ಕಣ್ಣಾ ನೀರು ಬಂತ? ಎಲ್ಲ ದೇವರು ಮಾಡಿಸ್ತಾನೆ. ಎಲ್ಲ ಆದದ್ದೆಲ್ಲ ದೇವರು ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಹಾರೈಸ್ತಾ, ಎಲ್ಲರೂ ಹೇಳಿ, ಅನೇನ ಯಥಾಶಕ್ತಿ ಶ್ರೀಕೃಷ್ಣ ಹರಿವಾಯು ಕಥಾ ಪ್ರವಚನೇನ ಶ್ರವಣೇನ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣೀಪತಿ ಶ್ರೀಕೃಷ್ಣ ಕ್ಷೇತ್ರಮೂರ್ತಿ ಶ್ರೀವೆಂಕಟೇಶ ಶ್ರೀಕೃಷ್ಣ ಪ್ರಿಯತಾಂ ಪ್ರೀತೋ ಭವತು. ಮುಂದೆ ಶ್ರೀಕೃಷ್ಣಾರ್ಪಣ ಮುಗೀತು. ಶ್ರೀಕೃಷ್ಣಾರ್ಪಣ ಮಸ್ತು. ಏನೇ ಮಾಡಿದರೂ ಕೃಷ್ಣಾರ್ಪಣ ಮಸ್ತು ಅನ್ಲೇಬೇಕು. ಇದನ್ನು ತಿಳ್ಕೊರಿ ನೀವು. ದಾನನೋ ಧರ್ಮನೋ ಇನ್ನೊಂದೋ ಮತ್ತೊಂದೋ ಏನು ಮಾಡಿದರೂ ಕೂಡ ಕೃಷ್ಣಾರ್ಪಣ ಹೇಳಲೇಬೇಕು. ಇಲ್ಲರಿ ನಮ್ಮ ಮನೆ ಕುಲದೇವರು ವೆಂಕಪ್ಪಾರ್ಪಣಸ್ತು ಅಂತ ಯಾರೋ ನನಗಿಲ್ಲ.
ನಮ್ಮನೆ ಕುಲದೇವ್ರು ನರಸಿಂಹಾರ್ಪಣ ವಸ್ತು ಅನ್ನಂಗಿಲ್ಲ. ಏನಿದ್ರು ಕಲಿಯುಗದ ದೈವ ಕೃಷ್ಣ. ಕೃಷ್ಣ ಹಾಗಂತ ಬೇರೆ ಬೇರೆ ಅಂತ ಅರ್ಥ ಅಲ್ಲ. ನಮ್ಮ ಕಲಿಯುಗದ ಜನತೆಗೆ ಕೊಟ್ಟ ರೂಪ ಕೃಷ್ಣ ರೂಪ ಅಂತ ಕೃಷ್ಣಾರ್ಪಣ ವಸ್ತು ಅಂತಂದು ನಾ ಏನೇ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ 1008 ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲ, ಆಗ ನಮ್ಮ ತಂದೆ ಪೂಜ್ಯ ಕೊರ್ಲಹಳ್ಳಿ ನರಸಿಂಹಾಚಾರ್ಯರ ಆಶೀರ್ವಾದದಿಂದ ಬಂದಂತಹ 4 ಮಾತುಗಳು ನಮ್ಮ ತಂದೆ ತಾಯಿಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಿಶೇಷ ಅನುಗ್ರಹ ಆಗಲಿ. ನಮ್ಮ ಪ್ರಮೋದಾಚಾರು ಪಾಪ ಅವರು ಮದುವೆ ಕರೆದಾರ, ಎಲ್ಲರೂ ಬರ್ರಿ, ಅವ್ರ ಮದುವೆ ಮಗಳ ಮದುವೆ ಇದೆ, ಎಲ್ಲರೂ ಹೇಳೇ ನೋಡಿ, ಹೇಳಬೇಡ. ಭಾರಿ ಸಾತ್ವಿಕರು ಆ ಪ್ರಮೋದಾಚಾರ. ಅವರ ಒಂದು ಸಾರಥ್ಯದಲ್ಲಿ ಗಣಹೋಮ ನಡೆದಿದೆ ಅಂದರೆ ತುಂಬ ಖುಷಿ. ಅದು ನೋಡಿ ಹೇಗೆ ದೇವರು ಕೊಡಿಸಿದ್ದಾನೆ. ಇಬ್ಬರು ಪ್ರಮೋದರು ಕೂಡಿದ್ದಾರೆ. ಜೀವನ ಅವರಿಬ್ಬರು ಪ್ರಮೋದಮಯ ಅಗತ್ಯ ಅಂತ ಅದೇ ಸಾಕ್ಷಿ ಅಂತ ಹೇಳ್ತಾ ಎಲ್ಲರಿಗೂ ದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಶ್ರೀಕೃಷ್ಣ ಅರ್ಪಣ. ಮುಗಿತಾ?